ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅಂತಾನೆ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ SSLCಗೆ ಸಂಬಂಧಿಸಿದಂತಹ ಪ್ರಥಮ ಭಾಷೆ ಕನ್ನಡಕ್ಕೆ 2024-25 ಕ್ವಶನ್ ಪೇಪರ್ ಆಗಿರುತ್ತೆ. ಉತ್ತರ ಸಹಿತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಾಡಲ್ ಕ್ವಶನ್ ಪೇಪರ್ 1 ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇ ಕ್ವಶನ್ ನೋಡಿ ಫ್ರೆಂಡ್ಸ್, ಭಾವಕ್ಕೆ ಪ್ರಶ್ನೆಗಳು ಇರ್ತಾವ. ಒಂದನೇ ಕ್ವಶನ್, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಅಂದ್ರೆ ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ, ಅನುನಾಸಿಕ ಸಂಧಿ. ಎರಡನೇ ಕ್ವಶನ್, ಸಮಾನಾರ್ಥಕಕ್ಕೆ ಈ ಉದಾಹರಣೆಯಾದ ಪದವಿದೆ ಅಂತಂದ್ರೆ ಸುಮ್ಮನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರುತ್ತೆ. ತದನಂತರ ಮೂರನೇ ಕ್ವಶನ್, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂದ್ರೆ ಆಪ್ಷನ್ಸ್ ಬಿ ಕರೆಕ್ಟ್ ಇರುತ್ತೆ, ಉದಾಹರಣೆ ಚಿಹ್ನೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ಗೆ, ಕೈ ಅನ್ನೋ ಪದವು ಈ ಸಮಾಸಕ್ಕೆ ಸೇರಿದೆ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಇರುತ್ತೆ, ಕ್ರಿಯಾ ಸಮಾಸ ಅಂತಾನೆ ಹೇಳ್ಬೋದು. ಅದೇ ರೀತಿ ಐದನೇ ಕ್ವಶನ್, ಸಂಭಾವನಾರ್ಥಕ ಕ್ರಿಯಾ ಪದಕ್ಕೆ ಉದಾಹರಣೆಯಾದ ಪದವಿದೆ ಅಂದ್ರೆ ಮಾಡಿಯನು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಆರನೇ ಕ್ವಶನ್, ಸಂಪ್ರದಾನ ಕಾರ್ಯಕರ್ತವು ಈ ವಿಭಕ್ತಿ ಆಗಿದೆ ಅಂದ್ರೆ ಚತುರ್ಥಿ ವಿಭಕ್ತಿ ಆಗಿದೆ. ಇದಷ್ಟಕ್ಕೆ ಬಹುಆಯ್ಕೆ ಪ್ರಶ್ನೆಗಳು. ತದನಂತರವಾಗಿ ಇದು ಏನಪ್ಪಾ ಅಂತಂದ್ರೆ ಏಳನೇ ಕ್ವಶನ್, ವೈಶಾಖ ಅಂದ್ರೆ ಬೇಸಿಗೆ, ನಂತರ ಸತಿಪದ್ಯ ಅಂದ್ರೆ ಜೋಡಿ ನುಡಿ, ಅದೇ ರೀತಿಯಾಗಿ ಪರ್ವತ ಅಂದ್ರೆ ರೂಢನಾಮ, ಅನುನಾಸಿಕಗಳಂದ್ರೆ ಇದಕ್ಕೆ ಆನ್ಸರ್ 5 ಕರೆಕ್ಟ್ ಆನ್ಸರ್. ಆಮೇಲೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾಷೆ ಯಾವುದಕ್ಕೆ ಸಮನಾಗಿದೆ ಅಂದ್ರೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಮೂಲ್ಯವಾದದ್ದು, ಇದಕ್ಕೆ ಸರಿಯಾದ ಉತ್ತರ. ತದನಂತರವಾಗಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಅಂತಾನೆ ಹೇಳ್ಬೋದು, ಇದಕ್ಕೆ ಸರಿಯಾದ ಉತ್ತರ. ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನವನ್ನು ಮಾಡಲಾಗುತ್ತದೆ? ಇದು 13ನೇ ಕ್ವಶನ್, ಇದಕ್ಕೆ ಇಂಜಿನಿಯರ್ಸ್ ದಿನಾಚರಣೆ ಅಂತಾನೆ ಆಪ್ಷನ್ಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ತದನಂತರ 14ನೇ ಕ್ವಶನ್, ಶಿವ ಅನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರಪ್ಪ ಅಂತಂದ್ರೆ ಹಳ್ಳಕಟ್ಟಿ ಅವರು ಅಂತಾನೆ ಹೇಳ್ಬೋದು, ಓಕೆನಾ. ತದನಂತರ ಅಕ್ಕಿಗಳು ಕಣ್ಣುಗಳು ಯಾವ್ಯಾವ ಅಂತಂದ್ರೆ ಸೂರ್ಯಚಂದ್ರರು, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅಕ್ಕಿ ಯಾರನ್ನು ಹರಿಸಿದೆ? ಹೊಸಗಾಲದ ಸುಮಕ್ಕಳನ್ನು ಹರಿಸಿದೆ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 17ನೇ ಕ್ವಶನ್, ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಅಂತಿದೆ, ಅದಕ್ಕೆ ಸರಿಯಾದ ಉತ್ತರ ಮೈದುಂಬಿ ನಿಂತಿವೆ ಅಂತಾನೆ ಹೇಳ್ಬೋದು. ತದನಂತರ 2 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳು ಲಕ್ಷಣಗಳು ಏನಂತಂದಾಗ ನೀವು ಶಾರ್ಟ್ಕಟ್ ಆಗಿದೆ, ಎಲ್ಲೆಲ್ಲಿ ಅಂಡರ್ಲೈನ್ ಆಗಿದೆಯಲ್ಲ ಅಲ್ಲಿ ಮಾತ್ರ ವೆರಿ ಇಂಪಾರ್ಟೆಂಟ್ ಆನ್ಸರ್ ಇರುತ್ತೆ, ನೀವು ನೋಡ್ತಾ ಹೋಗಿ. ತದನಂತರ 19ನೇ ಕ್ವಶನ್, ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅನ್ನೋದು ಇದರಲ್ಲಿ ಶಾರ್ಟ್ ಆಗಿ ಆನ್ಸರ್ ಇದೆ, ನೀವು ನೋಡ್ತಾ ಹೋಗಿ. ತದನಂತರ 20ನೇ ಕ್ವಶನ್, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಅಂತ ಬಂದಾಗ ಇದು ಕೂಡ ಯಾವ ಬಣ್ಣದ ಅಕ್ಷರಗಳು ಇರ್ತವಲ್ಲ ಅದು ವೆರಿ ಇಂಪಾರ್ಟೆಂಟ್ ಆನ್ಸರ್ ಅಂತಾನೆ ಮೆನ್ಷನ್ ಆಗಿದೆ. ಆದ ಕಾರಣ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಇದು ಕೂಡ ಒಂದು ಕ್ವಶನ್, ಇದಕ್ಕೆ ಸರಿಯಾದ ಉತ್ತರ ಕೂಡ ಇದರಲ್ಲಿದೆ, ಅದನ್ನು ನೀವು ನೋಡ್ತಾ ಹೋಗಿ. 22ನೇ ಕ್ವಶನ್, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕು? ಮನುಜರ ನಡುವಿನ ಈ ಅಡ್ಡಗೋಡೆಗಳನ್ನು ಕೆಡವಬೇಕು, ಮನುಜರ ನಡುವೆ ಸೇತುವೆ ಆಗಿರಬೇಕು, ಇದಕ್ಕೆ ಸರಿಯಾದ ಉತ್ತರ. 23ನೇ ಕ್ವಶನ್, ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕೂಡ ಇದರಲ್ಲಿದೆ, ನೋಡ್ತಾ ಹೋಗಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹಣ್ಣಿನ ಕುರಿತು ತನ್ನ ತಂಗಿಗೆ ಏನನ್ನು ಹೇಳುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಇದರಲ್ಲಿದೆ, ನೋಡ್ತಾ ಹೋಗಿ. ತದನಂತರವಾಗಿ 25, 26, 27ನೇ ಕ್ವಶನ್ ನೀವು ನೋಡ್ತಾ ಹೋಗಿ. ತದನಂತರವಾಗಿ 28ನೇ ಕ್ವಶನ್, ಕವಿ ಪರಿಚಯವಿದೆ ನೋಡಿ ಫ್ರೆಂಡ್ಸ್, DS ಜಯಗೌಡಪ್ಪ ಅಂತಿದೆ, ಅದಕ್ಕೂ ಕೂಡ ನಾನು ಇಲ್ಲಿ ಸರಿಯಾದ ಉತ್ತರ ಬಣ್ಣಗಳ ಅಕ್ಷರದಲ್ಲಿ ಪ್ರಿಂಟ್ ಆಗಿದೆ, ಅದು ನೀವು ನೋಡ್ತಾ ಹೋಗಿ. ಅದೇ ರೀತಿಯಾಗಿ 29ನೇ ಕ್ವಶನ್ ಕೂಡ ಕವಿ ಪರಿಚಯ ಇದೆ, ಅದು ಕೂಡ ಇದರಲ್ಲಿದೆ. ತದನಂತರವಾಗಿ ಛಂದಸ್ಸು ಕೂಡ ನೋಡ್ತಾ ಇರ್ಬೋದು ನೀವು, ಅದು ಕೂಡ ಇದರಲ್ಲಿ ಛಂದಸ್ಸು ಕೂಡ ಆನ್ಸರ್ ಕೊಟ್ಟಿದ್ದೀನಿ, ಅದು ಕೂಡ ವೀಕ್ಷಿಸಿ. ತದನಂತರವಾಗಿ ಅಲಂಕಾರಕ್ಕೆ ರೂಪಕ ಅಲಂಕಾರ ಲಕ್ಷಣ ಏನು ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದು. ಮಾತೆ ಮುತ್ತು ಮಾತೆಯರ್ ಮುತ್ತು ಅಂತ ಬಂದಾಗ ಇದನ್ನು ಕೂಡ ಗಾದೆ ಮಾತು ಇದಿಲ್ಲಿದೆ, ಇದು ನೋಡ್ಬೋದು ನೀವು. ಅಥವಾ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ನೋಡಿ ಫ್ರೆಂಡ್ಸ್, ಇದು ಗಾದೆ ಮಾತು ಬಂದ ತಕ್ಷಣ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮತ್ತುಗಳು
ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು, ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವವರು ಅಂತಿದೆಲ್ಲ. ಇಂತಹ ಗಾದೆಯಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇಷ್ಟು ಬರೆದ್ರೆ 1.5 ಮಾರ್ಕ್ಸ್ ಫಿಕ್ಸ್ ಫ್ರೆಂಡ್ಸ್ ನಿಮ್ಗೆ. ಅದೇ ರೀತಿ ನಂತರ ನೀವು ಸಂದರ್ಭ ಸಾರಿಸುವ ಕೂಡ ನೀವು ನೋಡ್ತಾ ಹೋಗಿ, ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಆಯ್ಕೆ ಅಂತ ಬರೆಯುವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಖಂಡಿತವಾಗಿಯೂ ಆ ಪಾಠ ಯಾರು ಬರೆದ್ರು ಮತ್ತೆ ಆ ಪಾಠದ ಹೆಸರು ಅಥವಾ ಕವನ ಇಷ್ಟು ಬರೆದ್ರೆ ಆಯ್ಕೆ ಕನ್ಫರ್ಮು. ಇದು ಮಾತ್ರ 1 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಆಯ್ಕೆಗೊಂದು ಮಾರ್ಕ್ಸ್, ಸಂದರ್ಭಕ್ಕೊಂದು ಮಾರ್ಕ್ಸ್, ಸಾರಸ್ಗೊಂದು ಮಾರ್ಕ್ಸ್ ಇರುತ್ತೆ ನೋಡಿ. ತದನಂತರವಾಗಿ ಪದ್ಯದ ನಂತರವಾಗಿ ನೀವು ನೋಡ್ತಾ ಇರ್ಬೋದು ಸಾರಾಂಶ. ಆಮೇಲೆ 4 ಮಾರ್ಕ್ಸಿಗೆ ಕ್ವಶನ್ ಬರ್ತಾ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರನ್ನಾಗಿ ಸಲ್ಲಿಸಿದ ಸೇವೆಗಳನ್ನು ಕುರಿತು ಬರೆಯಿರಿ ಅಂತಿದೆ. ತದನಂತರವಾಗಿ ಅಥವಾ ಅಂತಿದೆ, ನೋಡ್ತಾ ಇರ್ಬೋದು ನೀವು. ತದನಂತರವಾಗಿ ನೀವು ಏನಪ್ಪಾ ಅಂತಂದ್ರೆ ಈಗ ಲೆಟರ್ ರೈಟಿಂಗ್ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ಇದೆ, ಒಂದು ವಿಡಿಯೋದಲ್ಲಿ ಹೇಳಿ ತಿಳಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಮನ್ನು ಹಾಸನದ ನಿವಾಸಿ ರಾಕೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದಾದ ಅನಾಹುತಗಳಿಗೆ ಪರಿಹಾರ ಕೋರಿ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯಿರಿ ಅಂತ ಬಂದಾಗ ಫಸ್ಟಿಗೆ ಬರಿಬೇಕಾಗಿದ್ದು ರಿಂದ, ಆಮೇಲೆ ಗೆ ರವರಿಗೆ ಅಂತಿರ್ತಲ್ಲ ಅದು, ಆಮೇಲೆ ಮಾನ್ಯರೇ ವಿಷಯ, ತದನಂತರವಾಗಿ ವಂದನೆಗಳು, ಇಂತಿ ನಿಮ್ಮ ವಿಶ್ವಾಸಿ. ದಿನಾಂಕ ಖಂಡಿತವಾಗಿಯೂ ಹಾಕ್ಲೇಬೇಕು. ದಿನಾಂಕಕ್ಕೆ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ದಿನಾಂಕ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ದಿನಾಂಕ ಮಿಸ್ ಮಾಡಿ ಬರ್ತಾರ. ದಿನಾಂಕ ಮಿಸ್ ಮಾಡಬೇಡಿ, 1 ಅಂಕಗಳು ಇರ್ತವೆ ದಿನಾಂಕಕ್ಕೆ. ಆದ ಕಾರಣವಾಗಿ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡ್ತಾ ಇರ್ಬೋದು ಗ್ರಂಥಾಲಯದ ಮಹತ್ವ, ಇದರಲ್ಲಿ ಗಾದೆ ಮಾತಿಗೆ ಮತ್ತು ಎಲ್ಲ ರೀತಿಯಲ್ಲಿ ಆನ್ಸರ್ ಕೊಡ್ತಾ ಹೋಗಿದ್ದೀನಿ. ವೀಕ್ಷಿಸಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.